ಕುಂಭಮೇಳ ಕಾಲ್ತುಳಿತ ಪ್ರಕರಣ ಸಂಸತ್ನಲ್ಲಿ ಪ್ರತಿಧ್ವನಿಸ್ತಾ ಇದೆ. ಕೇಂದ್ರದಿಂದ ಸ್ಪಷ್ಟನೆ ನಮಗೆ ಬೇಕೇ ಬೇಕು ಅಂತ ಹೇಳಿ ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿವೆ ಪ್ರತಿಪಕ್ಷಗಳು. ಕೇಂದ್ರ ಕುಂಭಮೇಳ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮುಚ್ಚಿಡೋದಲ್ಲ, ಅಲ್ಲೇನು ನಡೆದಿದೆ ಅಂತ ಹೇಳಿ ಸದನಕ್ಕೆ ದೇಶಕ್ಕೆ ತಿಳಿಸಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ಪಟ್ಟು ಹಿಡಿದಿವೆ. ಲೋಕಸಭೆ ರಾಜ್ಯಸಭೆ ಎರಡರಲ್ಲಿಯೂ ಕೂಡ ಪ್ರತಿಪಕ್ಷಗಳ ಘೋಷಣೆ ಜೋರಾಗಿತ್ತು. ಬೆಳಗ್ಗೆ ಕಲಾಪ ಶುರುವಾಗ್ತಾ ಇದ್ದಂತೆಯೇ ಪಟ್ಟು ಹಿಡಿದಿವೆ ಪ್ರತಿಪಕ್ಷಗಳು. ಕೇಂದ್ರ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳು ಮೊಳಗಿವೆ. ಇಲ್ಲಿ ಮೊನ್ನೆ ಬಜೆಟ್ ಪ್ರೆಸೆಂಟ್ ಮಾಡಬೇಕಾದರೂ ಕೂಡ ಈ ವಿಚಾರದ ಬಗ್ಗೆ ಅನೇಕರು ಇದರ ಬಗ್ಗೆ ಮಾತಾಡಿ ಹೇಳ್ತಾ ಇದ್ದರು. ಇವತ್ತು ಅದರ ಮುಂದುವರೆದ ಭಾಗ ನಾವು ನೋಡ್ತಾ ಇದ್ದೀವಿ. ಅವಕಾಶ ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದಾಗ ಅವಕಾಶ ಸಿಗದೇ ಇದ್ದಾಗ ಕಲಾಪದಿಂದ ಪ್ರತಿಪಕ್ಷಗಳ ಅನೇಕ ನಾಯಕರು ಹೊರನಡೆದಿದ್ದಾರೆ. ಕಾಲ್ತುಳಿತದ ನೈತಿಕ ಜವಾಬ್ದಾರಿ ಹೊರಬೇಕು ಅಂತ ಹೇಳಿ ಕಾಂಗ್ರೆಸ್ ಮತ್ತು ಎಸ್ಪಿ ಇಲ್ಲಿ ಆಗ್ರಹ ಮಾಡಿವೆ. क्या युवा खेल मंत्री ये बताने की कृपा करेंगे कि राष्ट्रीय युवा महोत्सव में हाशिए पर पड़े श्री प्रद्युत बोरोदोलाई, आप प्रश्न पूछना चाहते हैं? जब महामहिम राष्ट्रपति जी के अभिभाषण के अंदर जब अपने विषय को रखें तो वो विषय भी आप रख सकते हैं. प्रश्नकाल सबसे महत्वपूर्ण समय होता है, माननीय सदस्यों का समय होता है और बहुत प्रयास करने के बाद माननीय सदस्यों का प्रश्न आता है. सरकार की जवाबदेही भी तय होती है. इस महत्वपूर्ण विषय पर कई बार चर्चा हो चुकी है और मैं आपसे कई बार आग्रह कर चुका हूं, माननीय सदस्यगण कम से कम एक व्यवस्था बना लें. एक व्यवस्था बना लें कि प्रश्नकाल के अंदर कभी भी विषय को नहीं उठाने दिया जाएगा. जब मैं आपका स्थगन को अलाउ नहीं करूं तब विषय उठाया करो. कभी हम संसद की व्यवस्थाओं को तो बनाएं. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ PIL ವಿಚಾರಣೆ ನಿರಾಕರಿಸಿದೆ ಸುಪ್ರೀಂ ಕೋರ್ಟ್. ಇದರ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇದರದ್ದು ವಿಚಾರಣೆ ಆಗಬೇಕು, ನಮಗೆ ಸತ್ಯ ಗೊತ್ತಾಗಬೇಕು ಅಂತ ಹಾಕ್ಕೊಂಡಿದ್ರು. ಆದರೆ ಇದರ ವಿಚಾರಣೆ ನಾನು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಇದೊಂದು ದುರದೃಷ್ಟಕರ ಘಟನೆ ಅಂತ ಅಷ್ಟೇ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ. ಇದರ ವಿಚಾರಣೆ ಮಾಡೋಕ್ಕೆ ನಾನು ರೆಡಿ ಇಲ್ಲ, ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು ಅಂತ ಅಷ್ಟೇ ಕೋರ್ಟ್ ಹೇಳಿದೆ. ಇಲ್ಲಿ CJI ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರಿದ್ದಂಥ ಪೀಠ ಇದು. ಈಗಾಗಲೇ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಅರ್ಜಿ ಪರಿಶೀಲಿಸಬಾರದು ಅಂತೇಳಿ ಉತ್ತರ ಪ್ರದೇಶ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದೆ. ದೂರುದಾರರಿಗೆ ಅಲಹಾಬಾದ್ ಹೈಕೋರ್ಟ್ಗೆ ಹೋಗಿ ಅಂತೇಳಿ ಸೂಚನೆ ಕೂಡ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು ವಕೀಲ ವಿಶಾಲ್ ತಿವಾರಿ.